ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹುಳ್ಳಿಕಾಯಿ ಬೇಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇದು ತುಂಬ ರುಚಿಕರವಾಗಿರುತ್ತೆ, ಹಾಗೆಯೇ ಬೇಗ ಆಗುವಂಥದ್ದು. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ಗೆ 1-2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 10 ನಿಮಿಷ ನೆನೆಸಿರೋಂಥ ಒಂದು ಬೌಲು ತೊಗರಿಬೇಳೆನ ಸೇರಿಸ್ಕೊಳ್ತೀನಿ. ಇವಾಗ ಟೊಮೊಟೊನ ಹಾಕ್ಕೊಂಡೆ, 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣನ್ನ ಬಳಸ್ತಾ ಇಲ್ಲ. ಹಾಗೆಯೇ 2 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. 1/4 kg ಹುಳ್ಳಿಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ನೆನೆಸಿದಂತಹ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ನೆನೆಸದೇ ಇದ್ದರೂ ಪರವಾಗಿಲ್ಲ, ತೊಳೆದು ಸೇರಿಸ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ನ ಕೂಗಿಸ್ಕೊಳ್ತೀನಿ. ಇವಾಗ ವಿಸಿಲ್ ಕೂಗಿದೆ, ಕ್ಯಾಪ್ ತೆಗೆದಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. 2-3 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದು ಚಿಟಪಟ ಅಂತ ಸಾಸಿವೆ ಸಿಡಿದಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, 2 ಒಣಮೆಣಸಿನ್ಕಾಯಿ ಮುರಿದು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಒಗ್ಗರಣೆ ಬೆಂದಾಗ ನಾನು ಕೂಗಿಸ್ಕೊಂಡಿರೋಂತಹ ಹುಳ್ಳಿಕಾಯಿ, ಟೊಮೊಟೊ, ಈರುಳ್ಳಿ, ಬೇಳೆ, ಅರಿಶಿನ ಪುಡಿ ಹಾಕಿ ಕೂಗಿಸ್ಕೊಂಡಿರೋಂಥದ್ದನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ನಾನು ಇದು ಕುದಿಯುವಾಗ ಇದಕ್ಕೆ ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಹುಳ್ಳಿಕಾಯಿ ಬೇಳೆ ಸಾಂಬಾರು ರೆಡಿಯಾಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣನ್ನ ಬಳಸಿಲ್ಲ, ಯಾಕಂದರೆ ಟೊಮೊಟೊ 4 ಬಳಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಡಿಮೆ ಟೊಮೊಟೊ ತೊಗೊಂಡು 1-2 ಟೊಮೊಟೊ ತೊಗೊಂಡು ಸ್ವಲ್ಪ ಹುಣಸೆ ಹಣ್ಣು ಹುಳಿನ ಸೇರಿಸ್ಕೋಬೋದು. ಸ್ನೇಹಿತರೆ, ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.